ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಸಿಹಿಗೆಣಸನ್ನು ಬಳಸ್ಕೊಂಡು ಪರೋಟವನ್ನು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ತುಂಬ ಸಾಫ್ಟಾಗಿ ನಾವು ಇದನ್ನು ಮಾಡ್ಕೋಬೋದು. ಮಾಡೋ ಅಡುಗೆ ನಾವು ಒಂದು ಸ್ವಲ್ಪ ರುಚಿಯಾಗಿ ಮಾಡೋಣ ಅಂತ ಇವತ್ತು ನಾನು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಮತ್ತು ಬೆಳಗಿಂದ ಸಂಜೆವರೆಗೆ ಇಟ್ಟರೂ ಸಹ ಇದು ಸಾಫ್ಟಾಗಿರುತ್ತೆ. ನಾನು ನೋಡಿ ಒಂದು ಗೆಣಸನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇದನ್ನು ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಿಗೆ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಜೀರಾ ಪೌಡರು, 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಹಸಿಮೆಣಸಿನ್ಕಾಯಿ ಒಂದೆರಡು ಚಿಕ್ಕದಾಗಿ ಹೆಚ್ಚಾಕ್ಕೊಂಡೆ. ಹಸಿ ಶುಂಠಿನೂ ಸಹ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗೆಣಸು ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 3 ವಿಷಲ್ ಹಾಕಿಸ್ಕೊಂಡಿದ್ದೀನಿ, ಸಾಫ್ಟಾಗಿ ಬೆಂದಿದೆ. ಈ ಥರ ನಾನು ಫೋರ್ಕಿಂದ ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ, ಸಾಫ್ಟಾಗಂಗೆ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲವೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಫೈಬರ್ ಎಲ್ಲ ಇರುತ್ತಲ್ಲ, ಶುಗರು ಬಿ ಪಿ ಇರೋರು ಸಹ ತಿನ್ಕೋಬೋದು. ಮಕ್ಳುಗಳು ತಿನ್ನಲ್ಲ ಗೆಣಸನ್ನು, ಆವಾಗ ನಾವು ಈ ಥರ ಪರೋಟ ಮಾಡಿಕೊಟ್ರೆ ಅವರು ಖುಷಿಪಟ್ಟು ತಿಂತಾರೆ. ನೋಡಿ ನಾನು ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮೆತ್ತಗಾಗುತ್ತೆ. ಇದು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇರಬೇಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅರ್ಧ ಗಂಟೆ. ಈ ಪರೋಟನ ಸಾಂಬಾರು ಜೊತೆನಾರ ತಿನ್ಕೋಬೋದು, ಇಲ್ಲ ಚಟ್ನಿ ಜೊತೆನಾರ ತಿನ್ಕೋಬೋದು. ಏನೂ ಇಲ್ಲ ಅಂದರೆ ಮೊಸರು ಜೊತೆಗಾರ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ಈಗ ಅರ್ಧ ಗಂಟೆ ಆಯಿತು, ಇದು ಚೆನ್ನಾಗಿ ನೆಂದಿದೆ. ಇವಾಗ ನಾನು ಚಪಾತಿ ಹಿಟ್ಟಿನಷ್ಟು ತೊಗೊಂಡು ಈ ಥರ ಬಿಲ್ಲೆ ಮಾಡಿಕೊಂಡು ಈಗ ಉಜ್ಕೊತಾ ಇದ್ದೀನಿ. ನೋಡಿ ಗೋಧಿ ಹಿಟ್ಟು ಹಾಕಿ ಉಜ್ಕೊಳ್ತಾ ಇದ್ದೀನಿ ನಾನು. ಚಪಾತಿ ಹೇಗೆ ಲಟ್ಟಿಸ್ಕೊತೀವೋ ಆ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಚಪಾತಿ ಅಂತನಾರ ಹೇಳ್ಬೋದು, ಪರೋಟ ಅಂತನಾರ ಕರಿಬೋದು. ಇದಕ್ಕೆ ಇದರಲ್ಲೇ ಉಪ್ಪು ಖಾರ ಗೆಣಸು ಎಲ್ಲ ಇರುತ್ತಲ್ಲ, ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನೋಡಿ ನಾನು ಇಷ್ಟು ಅಗಲ ಉಜ್ಕೊಂಡಿದ್ದೀನಿ. ಈಗ ತವದ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ತವ ಕಾದಿದೆ. ನೋಡಿ ಈಗ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ 2 ಸೈಡುವೆ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ತುಪ್ಪ ಹಾಕ್ತೀನಿ. ಕೆಳಗಿಳಿಸಿದ್ಮೇಲೆ ನಾನು ಈಗ ಇದ್ರ ಮೇಲೆ ಹಾಕಿಲ್ಲ. ಇನ್ನೊಂದು ಉಜ್ಕೊಂಡಿದೆ, ಅದನ್ನು ಸಹ ಬೇಯಿಸ್ಕೊತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ವಾರಕ್ಕೊಂದು ದಿವಸ ಈ ಥರ ತಿಂದ್ರೆ ಆಯಿತು. ಸಿಹಿ ಗೆಣಸಲ್ಲಿ ಫೈಬರು ಎಲ್ಲ ಇರುತ್ತೆ, ಹಂಗಾಗಿ ಶುಗರು ಬಿ ಪಿ ಇರೋರಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಸಿಹಿ ಗೆಣಸಿಂದ ನೆನಪಿನ ಶಕ್ತಿ ಭಾಳ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ಗಳು. ಹಾಗಾಗಿ ಮಕ್ಳುಗಳಿಗೆ ಈ ಥರ ಮಾಡಿಕೊಟ್ರೆ ಒಂದು ಟಿಫನ್ ಥರ ಆಗುತ್ತೆ ಅವರಿಗೆ, ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಮತ್ತು ಸ್ಕೂಲಿಗೂ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಲ್ಲವನ್ನೂ ಬೇಯಿಸ್ಕೊಂಡಿದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬೆಳಗಿಂದ ಸಂಜೆವರೆಗೆ ಇಟ್ಟರೂ ಸಹ ಇದು ಗಟ್ಟಿಯಾಗಲ್ಲ, ತುಂಬ ಸ್ಮೂತಾಗೇ ಇರುತ್ತೆ. ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮಕ್ಕಳಿಗೂ ಸಹ ತುಂಬ ಒಳ್ಳೆಯದಿದು ನೆನಪಿನ ಶಕ್ತಿಗೆ. ಹಾಗಾಗಿ ನಾವು ಇದನ್ನು ವಾರಕ್ಕೊಂದು ದಿವಸ ಮಾಡ್ಬೋದು. ನಾನು ಮೊಸರಿನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಚಟ್ನಿ ಸಾಂಬಾರು ಜೊತೆನೂ ಸಹ ತಿನ್ಕೋಬೋದು. ನೋಡಿ 2 ಬೆರಳಲ್ಲೇ ಕಟ್ಟಾಯಿತು, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ರುಚಿ ಇರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.